ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಕರ್ಬೇವಿನ ಸೊಪ್ಪಿನಿಂದ ಕೋಡ್ಬಳೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ಇಲ್ಲ ಜಾಸ್ತಿ ಬೇಕು ನೀವು ಜಾಸ್ತಿ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು, 1.5 ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಬೇಡ ಅಂದವರು ಒಣಮೆಣಸಿನ್ಕಾಯಿ ಕೂಡ ತೊಗೊಬೋದು. ಸ್ವಲ್ಪ ತೆಂಗಿನಕಾಯಿ ತುರಿ, ಇದಿಷ್ಟು ಹಾಕ್ಕೊಂಡು ಈಗ ನಾನು ರುಬ್ಕೊಂಡು ಬರ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈಗ ನಾನು ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಜರಡಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಸೋಸ್ಕೋತಾ ಇದ್ದೀನಿ. ನಮಗೆ ಇದ್ರದ್ದು ನೀರು ಮಾತ್ರ ಸಾಕು ಫ್ರೆಂಡ್ಸ್ ಕೋಡ್ಬಳೆ ಮಾಡೋದಕ್ಕೆ. ಹಾಗಾಗಿ ನೀಟಾಗಿ ಇದನ್ನು ಸೋಸ್ಕೊಳ್ಳಿ. ನೋಡಿ, ಈಗ ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವಿಲ್ಲಿ ಒಂದು ಬಾಣಲೆ ಇಟ್ಟು ಆ ಬಾಣಲೆಗೆ ಇದನ್ನು ಸೋಸ್ಕೊಂಡಿದ್ವಲ್ಲ ನೀರು, ಇದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಈಗ ಸಣ್ಣ ಉರಿಲಿಟ್ಟು ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಈ ಲೋಟದಲ್ಲಿ 1.5 ಲೋಟದಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಾನು ಅಕ್ಕಿ ಹಿಟ್ಟು ಏನೂ ಹಾಕ್ತಿಲ್ಲ ಫ್ರೆಂಡ್ಸ್, ಬರೀ ಚಿರೋಟಿ ರವೆ ಸ್ವಲ್ಪ ಕಡಲೆ ಪುಡಿ ಹಾಕಿ ಕೋಡ್ಬಳೆನ ಮಾಡ್ತಾ ಇರೋದು. ಅಕ್ಕಿ ಹಿಟ್ಟನ್ನು ಹಾಕೋದು ಬೇಡ ಇದಕ್ಕೆ. ಇಲ್ಲಿ 1.5 ಕಪ್ಪಷ್ಟು ಚಿರೋಟಿ ರವೆ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟು ನಾನಿಲ್ಲಿ ಆ ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಕೆಂಪಾಗೋ ಥರ ಹುರ್ಕೊಳ್ಳೋದೇನು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಚಿರೋಟಿ ರವೆನ. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋದು ಬೇಡ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಇದಕ್ಕೆ 1.5 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಸಾಟಿಗೋಸ್ಕರ. 1.5 ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಆ ಲೋಟದಲ್ಲೇ 1/4 ಲೋಟದಷ್ಟು ಕಡಲೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. 1/4 ಲೋಟ ಕಡಲೆ ಪುಡಿ ಸಾಕು. ಇದಿಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಅಕ್ಕಿ ಹಿಟ್ಟೆಲ್ಲ ಏನೂ ಬೇಡ ಫ್ರೆಂಡ್ಸ್, ಇದಿಷ್ಟೇ ಸಾಕು. ಇದಿಷ್ಟು ಐಟಮ್ ಇದ್ದರೆ ಕರ್ಬೇವಿನ ಸೊಪ್ಪಿನ ಕೋಡ್ಬಳೆ ಮಾಡ್ಕೋಬೋದು. ಈಗ ಅಲ್ಲಿ ನೀರು ಕುದೀತಾ ಇತ್ತು. ಕುದೀತಿರೋ ನೀರಿಗೆ ನಾನೀಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಗಂಟು ಇಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಕಡಿಮೆ ಆಯ್ತು ಅಂದರೆ ನೀವು ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ನಾದ್ಕೊಳ್ಳೋಣ. ತುಂಬ ಸಾಫ್ಟ್ ಇರುತ್ತೆ ಹಿಟ್ಟು. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ಈ ಹಿಟ್ಟನ್ನು ಈಗ ಚೆನ್ನಾಗಿ ನಾದ್ಕೋಬೇಕು. ನೆಕ್ಸ್ಟು ಚೆನ್ನಾಗಿ ನಾದ್ಕೊಂಡು ಈಗ ಕೋಡ್ಬಳೆ ಒತ್ತೋಣ. ನೋಡಿ, ಕೋಡ್ಬಳೆ ಒತ್ಕೋತಾ ಇದ್ದೀನಿ ನಾನು. ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂದರೆ ಫ್ರೆಂಡ್ಸ್ ಹಿಟ್ಟು ಹೊಡ್ಕೊಬಿಡುತ್ತೆ. ನಿಮಗೆ ಮಧ್ಯದಲ್ಲಿ ಮಾಡೋಕ್ಕೆ ಬರಲ್ಲ, ಕರೆಕ್ಟಾಗಿ ಒತ್ತಕ್ಕೆ ಬರಲ್ಲ. ನೋಡಿ, ನಾನೀಗ ಈ ಶೇಪಲ್ಲಿ ಕೋಡ್ಬಳೆನ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ, ಎಣ್ಣೆ ಕೂಡ ಕಾದಿದೆ. ಈಗ ಮಾಡ್ಕೊಂಡಿರುವಂಥ ಕೋಡ್ಬಳೆಗಳನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೋಡ್ಬಳೆನ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಸೀದೋಗುತ್ತೆ, ಮೇಲ್ಗಡೆ ಬೇಗ ಬೆಂದೋಗುತ್ತೆ, ಒಳಗಡೆ ಬೆಂದಿರಲ್ಲ, ಕ್ರಿಸ್ಪಿ ಬರಲ್ಲ ನಿಮಗೆ ಕೋಡ್ಬಳೆ. ಹಾಗಾಗಿ ಒಂದೇ ಥರ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕೋಡ್ಬಳೆನ ಬೇಯಿಸ್ಕೊಬೇಕು. ನೋಡಿ, ಈಗ ನಾನು ಈ ಥರ ತಿರುಗಿಸ್ತಾನೆ ಇದ್ದರೆ ಕೋಡ್ಬಳೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ ತಿನ್ನೋದಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕೋಡ್ಬಳೆನ ಬೇಯಿಸ್ಕೊತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ಗುಳ್ಳೆಗಳೆಲ್ಲ ಬರ್ತಾ ಇದೆಯಲ್ವ, ಆ ಗುಳ್ಳೆ ಎಲ್ಲ ಸ್ಟಾಪ್ ಆದ ಕೂಡಲೇ ಕೋಡ್ಬಳೆನ ತೆಗಿಯೋಣ. ನೋಡಿ, ಸಖತ್ತಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈಗ ನಾನು ಕೋಡ್ಬಳೆನ ತೆಗಿತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಜೊತೆಗೆ, ಟೀ ಕಾಫಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪಿನ ಕೋಡ್ಬಳೆ ಈಗ ರೆಡಿ ಆಗಿದೆ. ನಿಮಗೂ ಕೂಡ ಇಷ್ಟ ಆದರೆ ದಯವಿಟ್ಟು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.